ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 88ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮಯದ ಬಗ್ಗೆ ಮಾತನಾಡಲಿಕ್ಕೆ ಕಲಿಯೋಣ. ಸರಿನಾ? ಸಮಯವನ್ನು ಹೇಳಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಇಟ್ ಬರಬೇಕು, ಆಮೇಲೆ ಬಿ ಕ್ರಿಯಾಪದಗಳಲ್ಲಿ ಯಾವುದಾದ್ರೂ ಒಂದು ಬರಬೇಕು, ಆಮೇಲೆ ಟೈಮ್ ಅಂದರೆ ಸಮಯ ಬರಬೇಕು. ಆಯಿತಾ? ಬಿ ಕ್ರಿಯಾಪದಗಳು ಹಲವಾರು ಇದ್ದಾವೆ, ಆದರೆ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಈಸ್, ವಾಸ್ ಹಾಗೂ ವಿಲ್ ಬಿ. ಸರಿನಾ? ನೆಕ್ಸ್ಟ್, ಓ ಕ್ಲಾಕ್ ಅಂದರೆ ಆಫ್ ದ ಕ್ಲಾಕ್. ಇದನ್ನು ಯಾವಾಗ ಬಳಸುತ್ತೇವೆ ಅಂದರೆ ಸರಿಯಾಗಿ ಗಂಟೆ ಹೊಡೆದಾಗ, ಅಂದರೆ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, ಹೀಗೆ ಪೂರ್ತಿ ಗಂಟೆ ಹೊಡೆದಾಗ ನಾವು ಓ ಕ್ಲಾಕನ್ನು ಬಳಸುತ್ತೇವೆ. ಅಂದರೆ ನಿಮಿಷ ಇಲ್ಲದೆ ಇದ್ದಾಗ ಸಮಯವನ್ನು ಹೇಳಲಿಕ್ಕೆ ಓ ಕ್ಲಾಕನ್ನು ಬಳಸುತ್ತೇವೆ. ಉದಾಹರಣೆಗೆ 8 ಗಂಟೆಗೆ ಇಟ್ ಈಸ್ 8 o'clock ಅಂತ ಹೇಳ್ತೇವೆ. ಯಾರಾದರೂ ನಿಮ್ಮ ಹತ್ರ ಈಗ ಸಮಯ ಎಷ್ಟು ಅಂತ ಕೇಳಿದಾಗ ಗಂಟೆ 8 ಆಗಿದ್ದರೆ ಇಟ್ ಈಸ್ 8 o'clock ಅಂತ ಹೇಳಬೇಕು. ಇಟ್ ಬಂತು, ಈಸ್ ಅನ್ನುವಂತಹ ಬಿ ಕ್ರಿಯಾಪದದ ರೂಪ ಬಂತು, ಆಮೇಲೆ 8 ಸಮಯ ಬಂತು. ಇಟ್ ಈಸ್ 8 o'clock ಅಂದರೆ 8 ಗಂಟೆ ಆಗಿದೆ ಅಂತ. ಇದು ಸರಿಯಾಗಿ 8 ಗಂಟೆ ಆದದ್ರಿಂದ ಓ ಕ್ಲಾಕ್ ಅನ್ನು ಬಳಸಿದ್ದೇವೆ. ಅಂದರೆ 0 ನಿಮಿಷ ಇರುವುದರಿಂದ ಅಥವಾ ನಿಮಿಷಗಳು ಇಲ್ಲದೇ ಇರುವುದರಿಂದ ಓ ಕ್ಲಾಕ್ ಅನ್ನು ಬಳಸಿದ್ದೇವೆ. ಆಯಿತಾ? 5 ಗಂಟೆ ಆಗಿದ್ದರೆ ಇಟ್ಸ್ 5 o'clock ಅಂತ ಹೇಳಬೇಕು. ಇಲ್ಲಿ ಕೂಡ ಸರಿಯಾಗಿ 5 ಗಂಟೆ ಆಗಿದೆ. ಇದು 5 ಗಂಟೆ 5 ನಿಮಿಷ, 5 ಗಂಟೆ 10 ನಿಮಿಷ, 5 ಗಂಟೆ 40 ನಿಮಿಷ, ಹೀಗೆ ನಿಮಿಷ ಇಲ್ಲ. ನಿಮಿಷ ಇಲ್ಲದೆ ಇರುವ ಕಾರಣ ಓ ಕ್ಲಾಕ್ ಅನ್ನು ಬಳಸಿದ್ದೇವೆ. ನೆಕ್ಸ್ಟ್, 3 ಗಂಟೆ. ಇಟ್ ವಾಸ್ 3 o'clock ಅಂದರೆ 3 ಗಂಟೆ ಆಗಿತ್ತು ಅಂತ. ಇಲ್ಲಿ ನಾವು ವಾಸ್ ಅನ್ನು ಬಳಸಿದ್ದೇವೆ. ಬಿ ಕ್ರಿಯಾಪದವಾದಂತಹ ವಾಸ್ ಬಳಸಿದ್ದೇವೆ. ಅಂದರೆ ಇದು ಭೂತಕಾಲದ ವಾಕ್ಯ ಅಂತ. ಇಟ್ ವಾಸ್ 3 o'clock ಅಂದರೆ 3 ಗಂಟೆ ಆಗಿತ್ತು. 4 ಗಂಟೆ. ಇಟ್ ವಿಲ್ ಬಿ 4 o'clock. ಇಲ್ಲಿ ವಿಲ್ ಬಿ ಬಳಸಿದ್ದೇವೆ. ಅಂದರೆ 4 ಗಂಟೆ ಆಗುತ್ತದೆ ಅಂತ ಅರ್ಥ. ಸರಿನಾ? ಇಲ್ಲಿ ಇಟ್ ಪದಕ್ಕೆ ಏನೂ ಅರ್ಥ ಇಲ್ಲ. ಇಟ್ ಪದವನ್ನು ನಾವು ಸಹಾಯಕ್ಕೆ ತಗೊಂಡು ವಾಕ್ಯವನ್ನು ರಚಿಸುವಂಥದ್ದು ಅಷ್ಟೇ. ಸರಿನಾ? ನೆಕ್ಸ್ಟ್, ಈಗ ಸಮಯ ಎಷ್ಟು ಅಂತ ಕೇಳಲಿಕ್ಕೆ ವಾಟ್ ಈಸ್ ದ ಟೈಮ್ ನೌ ಅಂತ ಕೇಳಬೇಕು. ಈ ರೀತಿ ಕೇಳಬಹುದು, ಅಥವಾ ವಾಟ್ ಟೈಮ್ ಈಸ್ ಇಟ್ ಅಂತ ಕೇಳಬಹುದು. ಆಯ್ತಾ? ಇದಕ್ಕೆ ಇಟ್ ಈಸ್ 2 o'clock ನೌ ಅಂತ ಉತ್ತರಿಸಬಹುದು. ಅಂದರೆ ಈ ಪ್ರಶ್ನೆಗೆ ಈ ರೀತಿ ಉತ್ತರಿಸಬಹುದು. ಇಟ್ ಈಸ್ 2 o'clock ನೌ ಅಂದರೆ ಈಗ 2 ಗಂಟೆಯಾಗಿದೆ, ಅಥವಾ ಈಗ 2 ಗಂಟೆ ಅಂತ. ಇಟ್ ಈಸ್ ನಾಟ್ 2 o'clock ಯೆಟ್ ಅಂದರೆ ಇನ್ನೂ 2 ಗಂಟೆ ಆಗಿಲ್ಲ ಅಂತ. ಯೆಟ್ ಅಂದರೆ ಇನ್ನು. ಯೆಟ್ ಅನ್ನುವಂಥದ್ದು ಇಂಗ್ಲಿಷ್ನ ವಾಕ್ಯದಲ್ಲಿ ಕೊನೆಯಲ್ಲಿ ಬರುತ್ತದೆ ಸಾಮಾನ್ಯವಾಗಿ. ಆಯಿತಾ? ಈಸ್ ಇಟ್ 2 o'clock
ಅಂದರೆ 2 ಗಂಟೆಯಾಗಿದೆಯೇ? 2 ಗಂಟೆಯೇ? ಈಸ್ ಇಟ್ ನಾಟ್ 2 o'clock ಯೆಟ್? ಇನ್ನೂ 2 ಗಂಟೆ ಆಗಿಲ್ಲವೇ? ಈ ರೀತಿ ಆಯಿತಾ? ನೆಕ್ಸ್ಟ್ ಎ ಎಮ್ ಅಂದರೆ ಆ್ಯಂಟಿ ಮೆರಿಡಿಯಮ್. ರಾತ್ರಿ 12 ಗಂಟೆಯಿಂದ ಅಂದರೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನ 11:59 ಎ ಎಮ್ ಅಂತ ಇರ್ತದೆ, ಅಥವಾ ಎ ಎಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯಮ್. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11:59 ಪಿ ಎಮ್ ಅನ್ನುತ್ತೇವೆ. ಆಯಿತಾ? ಇಟ್ ವಾಸ್ 8 AM ದೆನ್. ಆಗ ಬೆಳಿಗ್ಗೆ 8 ಗಂಟೆಯಾಗಿತ್ತು. ಬೆಳಿಗ್ಗೆ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಎ ಎಮ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ದೆನ್ ಅಂದರೆ ಆಗ. ಇಟ್ ವಾಸ್ ನಾಟ್ 6 AM ದೆನ್. ಆಗ ಬೆಳಿಗ್ಗೆ 6 ಗಂಟೆ ಆಗಿರಲಿಲ್ಲ. ವಾಸ್ ಇಟ್ 5 AM ದೆನ್. ಆಗ ಸಮಯ ಬೆಳಗ್ಗೆ 5 ಗಂಟೆಯ ಅಥವಾ 5 ಗಂಟೆ ಆಗಿತ್ತಾ? ವಾಸ್ ಇಟ್ ನಾಟ್ 2 AM ದೆನ್. ಆಗ ಬೆಳಿಗ್ಗೆ 2 ಗಂಟೆ ಆಗಿರಲಿಲ್ವಾ? ಇಟ್ ವಿಲ್ ಬಿ 4 PM ದೆನ್. ಆಗ ಸಂಜೆ 4 ಗಂಟೆ ಆಗಿರುತ್ತದೆ. ಪಿ ಎಮ್ ಅಂದರೆ ಸಂಜೆ, ದೆನ್ ಅಂದರೆ ಆಗ. ಇಟ್ ವಿಲ್ ನಾಟ್ ಬಿ 2 PM ದೆನ್. ಆಗ ಮಧ್ಯಾಹ್ನ 2 ಆಗಿರುವುದಿಲ್ಲ. ಮಧ್ಯಾಹ್ನ 2 ಗಂಟೆ ಅಲ್ವಾ, ಹಾಗಾಗಿ ಪಿ ಎಮ್ಗೆ ಮಧ್ಯಾಹ್ನ ಅಂತ ಬಳಸಿದ್ದೇವೆ. ಇಲ್ಲಿ 4 ಗಂಟೆ ಆದ್ದರಿಂದ ಸಂಜೆ ಅಂತ ಬಳಸಿದ್ದೇವೆ. ವಿಲ್ ಇಟ್ ಬಿ 9 PM ದೆನ್. ಆಗ ರಾತ್ರಿ 9 ಗಂಟೆ ಆಗಿರುತ್ತಾ? ಪಿ ಎಮ್ ಅಂದರೆ ಇಲ್ಲಿ ರಾತ್ರಿ. ವಿಲ್ ಇಟ್ ನಾಟ್ ಬಿ 8 PM ದೆನ್. ಆಗ ರಾತ್ರಿ 8 ಗಂಟೆ ಆಗಿರುವುದಿಲ್ಲವೇ? ಈ ರೀತಿ ಆಯಿತಾ? ನೆಕ್ಸ್ಟ್ 15 ನಿಮಿಷಗಳಿಗೆ ಕ್ವಾರ್ಟರ್ ಅಂತ ಹೇಳ್ತೇವೆ. ಕ್ವಾರ್ಟರ್. 30 ನಿಮಿಷಗಳಿಗೆ ಹಾಫ್ ಅಂತ ಹೇಳ್ತೇವೆ. ಆಯಿತಾ? ಪಾಸ್ಟ್ ಅಂದರೆ ಆಗಿ. ಟು ಅಂದರೆ ಕೆ ಅಥವಾ ಗೆ. ಆಯಿತಾ? ಈಗ ಸಮಯ 5 ಗಂಟೆ 30 ನಿಮಿಷ ಅಂತ ಹೇಳಬೇಕು ಅಂತಾದರೆ ಇಟ್ ಈಸ್ 5:30 ಅಂತ ಹೇಳಬಹುದು. 5 ಅಂದರೆ 5, 30 ಅಂದರೆ 30. ಇಟ್ ಈಸ್ 5:30 ಅಂತ ಹೇಳಿದರೆ ಈಗ 5 ಗಂಟೆ 30 ನಿಮಿಷ ಅನ್ನುವ ಅರ್ಥ ಬರ್ತದೆ. ಆಯಿತಾ? ಇಟ್ ಈಸ್ 5:30. ಇಟ್ ಈಸ್ 5:30 ಅಂತ ಕೂಡ ಹೇಳಬಹುದು. 5 ಅಂದರೆ 5, ಪಾಸ್ಟ್ ಅಂದರೆ ಆಗಿ, ಹಾಫ್ ಅಂದರೆ 30 ನಿಮಿಷಗಳು ಅಲ್ವಾ? ಅಂದರೆ ಈಗ 5 ಆಗಿ 30 ನಿಮಿಷಗಳು ಆಗಿವೆ ಅಂತ ಅರ್ಥ. 5 ಆಗಿ 30 ನಿಮಿಷಗಳು ಆಗಿವೆ ಅಂತ. ಸೊ ಈ ರೀತಿಯೂ ಹೇಳಬಹುದು. 3 ಗಂಟೆ 10 ನಿಮಿಷ ಆಗಿದ್ದರೆ ಇಟ್ ಈಸ್ 3:10 ಅಂತ ಹೇಳಬಹುದು. 3 ಗಂಟೆ, 10 ನಿಮಿಷಗಳು. ಆಯಿತಾ? ಇಟ್ ಈಸ್ 10:03 ಅಂತ ಕೂಡ ಹೇಳಬಹುದು. 3 ಅಂದರೆ 3, ಪಾಸ್ಟ್ ಅಂದರೆ ಆಗಿ, 10 ಅಂದರೆ 10. 3 ಆಗಿ 10 ನಿಮಿಷಗಳಾಗಿವೆ ಅಂತ. 7:15. ಇಟ್ ಈಸ್ 7:15. 7:15 ಗಂಟೆಗೆ, 7 ಗಂಟೆ 15 ನಿಮಿಷಕ್ಕೆ ಇಟ್ ಈಸ್ 7:15 ಅಂತ ಹೇಳಬಹುದು. 7 ಗಂಟೆ 15 ನಿಮಿಷಗಳು. ಅಥವಾ ಇಟ್ ಈಸ್ 7:15 ಅಂತ ಹೇಳಬಹುದು.
7 ಅಂದರೆ 7, ಪಾಸ್ಟ್ ಅಂದರೆ ಆಗಿ, ಕ್ವಾರ್ಟರ್ ಅಂದರೆ 15 ನಿಮಿಷಗಳು. 7 ಆಗಿ 15 ನಿಮಿಷಗಳಾಗಿವೆ ಅಂತ. 8:50, ಇಟ್ ಈಸ್ 8:50. 8 ಗಂಟೆ 50 ನಿಮಿಷಕ್ಕೆ ಇಟ್ ಈಸ್ 8:50 ಅಂತ ಹೇಳಬಹುದು. ಅಥವಾ ಇಟ್ ಈಸ್ 10 to 9 ಅಂತ ಹೇಳಬಹುದು. 9 ಅಂದರೆ 9, 2 ಅಂದರೆ ಕೆ ಅಥವಾ ಗೆ, 10 ಅಂದರೆ 10. 9ಕ್ಕೆ 10 ನಿಮಿಷಗಳು ಅನ್ನುವ ಅರ್ಥ. 9ಕ್ಕೆ 10 ನಿಮಿಷಗಳು. 9ಕ್ಕೆ 10 ನಾವು ಉಲ್ಟಾ ಓದ್ತೇವೆ ಇಲ್ಲಿ, ಆಯಿತಾ? 9ಕ್ಕೆ 10 ನಿಮಿಷ ಇದೆ ಅಂದರೆ 8:50 ಅಂತ ಅರ್ಥ. 9:45, 9:45, 9 ಗಂಟೆ 45 ನಿಮಿಷ. ಇಟ್ ಈಸ್ 9:45 ಅಂತ ಹೇಳಬಹುದು. ಅಥವಾ ಇಟ್ ಈಸ್ ಕ್ವಾರ್ಟರ್ ಟು 10 ಅಂತ ಹೇಳಬಹುದು. ಕ್ವಾರ್ಟರ್ ಅಂದರೆ 15 ನಿಮಿಷ. 10 ಗಂಟೆಗೆ 15 ನಿಮಿಷಗಳಿವೆ. 10ಕ್ಕೆ 15 ನಿಮಿಷಗಳಿವೆ. ಆಯಿತಾ? ನೆಕ್ಸ್ಟ್ 4:15 ಆಗಿದ್ದರೆ ಇಟ್ ಈಸ್ 4:30 ಅಂತ ಹೇಳ್ತೇವೆ. ಇಟ್ ಈಸ್ 4:30 ಅಂತ ಹೇಳುವುದಿಲ್ಲ. ಹಾಫ್ ಪದವನ್ನು ಟು ಜೊತೆ ಬಳಸುವುದಿಲ್ಲ. 5ಕ್ಕೆ ಅರ್ಧ 30 ನಿಮಿಷಗಳು ಅಂತ ಹೇಳುವುದಿಲ್ಲ. ಕನ್ನಡದಲ್ಲೂ ಹಾಗೆ ಅಲ್ವಾ? 4:15 ಗಂಟೆ ಅಂತ ಹೇಳ್ತೇವೆ ಹೊರತು 5 ಗಂಟೆಗೆ 30 ನಿಮಿಷ ಇದೆ ಅಂತ ಹೇಳುವುದಿಲ್ಲ ಅಲ್ವಾ? ಹಾಗೆಯೇ 4:15 ಗಂಟೆಯನ್ನು ಇಟ್ ಈಸ್ 4:30 ಅಂತ ಮಾತ್ರ ಹೇಳ್ತೇವೆ. ಹಾಫನ್ನು ಟು ಜೊತೆ ಬಳಸುವುದಿಲ್ಲ. ಸರಿನಾ? ನೆಕ್ಸ್ಟ್, ಡಸ್ಕ್ ಅಂದರೆ ಮುಸ್ಸಂಜೆ. ಡಾನ್ ಅಂದರೆ ಮುಂಜಾನೆ. ನೂನ್ ಅಂದರೆ ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಗಂಟೆ, ಇದಕ್ಕೆ ನೂನ್ ಅಂತ ಹೇಳ್ತೇವೆ. ಆಯಿತಾ? ಇನ್ನು ಎಷ್ಟೇ ಸಂಜೆ ಆಗಿದ್ರೂ ಎಷ್ಟೇ ರಾತ್ರಿ ಆಗಿದ್ರೂ ಕೂಡ ನಾವು ಒಬ್ಬರ ಹತ್ತಿರ ಸಂಭಾಷಣೆಯನ್ನು ಶುರು ಮಾಡುವಾಗ ಗುಡ್ ಈವ್ನಿಂಗ್ ಅಂತಲೇ ಹೇಳ್ತೇವೆ. ಈಗ ನಾನು ನಿಮಗೆ ಕರೆ ಮಾಡಿದರೆ ರಾತ್ರಿ 8 ಗಂಟೆಗೆ ನಾನು ಗುಡ್ ಈವ್ನಿಂಗ್ ಅಂತ ಹೇಳಬೇಕು, ನೀವು ಕೂಡ ಗುಡ್ ಈವ್ನಿಂಗ್ ಅಂತಲೇ ಹೇಳಬೇಕು. ಸಂಭಾಷಣೆಯನ್ನು ಶುರು ಮಾಡುವಾಗ ಗುಡ್ ಈವ್ನಿಂಗ್ ಅಂತಲೇ ಹೇಳಬೇಕು, ಎಷ್ಟೇ ಸಮಯ ಆಗಿದ್ರೂ. ಸಂಭಾಷಣೆಯನ್ನು ಮುಗಿಸುವಾಗ ಗುಡ್ ನೈಟ್ ಅಂತ ಹೇಳಬೇಕು. ನಾನು ನಿಮಗೆ ಫೋನ್ ಮಾಡಿದರೆ ಮಾತನಾಡಿ ಮುಗಿದ ಮೇಲೆ ಕರೆಯನ್ನು ಕಟ್ ಮಾಡುವಾಗ ಗುಡ್ ನೈಟ್ ಅಂತ ಹೇಳಬೇಕು. ಸರಿನಾ? ಆದರೆ ಫೋನ್ ಮಾಡಿದಾಗ ಮೊದಲೇ ಗುಡ್ ನೈಟ್ ಅಂತ ಹೇಳಬಾರ್ದು, ರಾತ್ರಿ ಆಗಿದೆ ಅಂತ ಹೇಳಿ. ಆಯಿತಾ? ನೆಕ್ಸ್ಟ್, ಹವಾಮಾನವನ್ನು ಹೇಳುವಾಗ ಕೂಡ ನಾವು ಇದೇ ಸ್ಟ್ರಕ್ಚರನ್ನು ಬಳಸುತ್ತೇವೆ. ಮೊದಲು ಇಟ್ ಬರಬೇಕು, ಆಮೇಲೆ ಬಿ ಕ್ರಿಯಾಪದ ಬರಬೇಕು, ಆಮೇಲೆ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಎಜೆಕ್ಟಿವ್ ಬರಬೇಕು. ಆಯಿತಾ? ಉದಾಹರಣೆಗೆ ಇಟ್ ಈಸ್ ಹಾಟ್ ಅಂದರೆ ಸೆಕೆ ಇದೆ ಅಂತ. ಇಟ್ ಬಂತು, ಈಸ್ ಬಂತು, ಬಿ ಕ್ರಿಯಾಪದ ಬಂತು, ಹಾಟ್ ಬಂತು, ಎಜೆಕ್ಟಿವ್ ಬಂತು. ಯಾರೋ ನಿಮ್ಮ ಹತ್ರ ಕೇಳ್ತಾರೆ ಹವಾಮಾನ ಹೇಗಿದೆ ಅಲ್ಲಿ ನೀವಿರುವಲ್ಲಿ ಅಂತ. ಆವಾಗ ನೀವು ಸೆಕೆ ಇದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ಹಾಟ್ ಅಂತ ಹೇಳಬೇಕು. ಆಯಿತಾ? ಇಟ್ ಈಸ್ ಕೂಲ್ ಅಂದರೆ ತಂಪಾಗಿದೆ. ಇಟ್ ಈಸ್ ರೇನಿ ಅಂದರೆ ಮಳೆ ಬರುವ ಹಾಗಿದೆ. ರೇನ್ ನಾಮಪದ, ರೇನಿ ಎಜೆಕ್ಟಿವ್. ಇಟ್ ವಾಸ್ ಕ್ಲೌಡಿ ಅಂದರೆ ಮೋಡ ಇತ್ತು. ವಾಸ್ ಬಂದಿದೆ, ಹಾಗಾಗಿ ಭೂತಕಾಲ. ಇತ್ತು ಅಂತ, ಮೋಡ ಇತ್ತು ಅಂತ ಹೇಳಲಿಕ್ಕೆ ಇಟ್ ವಾಸ್ ಕ್ಲೌಡಿ ಅಂತ ಹೇಳ್ತೇವೆ. ಕ್ಲೌಡ್ ಅಂದರೆ ಮೋಡ ನಾಮಪದ, ಕ್ಲೌಡಿ ಎಜೆಕ್ಟಿವ್. ಇಟ್ ವಿಲ್ ಬಿ ಮಡ್ಡಿ
ಅಂದರೆ ಕೆಸರು ಇರುತ್ತದೆ. ವಿಲ್ ಬಿ ಬಳಸಿದ್ದೇವೆ, ಹಾಗಾಗಿ ಭವಿಷ್ಯತ್ ಕಾಲ. ಮಡ್ ಅಂದರೆ ಕೆಸರು, ಮಡ್ಡಿ ಅನ್ನುವಂಥದ್ದು ಎಜೆಕ್ಟಿವ್. ಇಟ್ ಈಸ್ ಸ್ನೋಯಿ, ಹಿಮ ಬೀಳುವ ಹಾಗಿದೆ. ಇಟ್ ಈಸ್ ಸನ್ನಿ, ಬಿಸಿಲಿದೆ. ಇಟ್ ಈಸ್ ಫಾಗಿ, ಮಂಜು ಇದೆ. ಇಟ್ ಈಸ್ ವಿಂಡಿ, ಗಾಳಿ ಬೀಸುತ್ತಿದೆ ಅಥವಾ ಇದೆ ಅಂತ. ಸರಿನಾ? ವಿಂಡ್ ಅಂದರೆ ಗಾಳಿ, ವಿಂಡಿ ಪದ ಎಜೆಕ್ಟಿವ್. ಫಾಗ್ ಅಂದರೆ ಮಂಜು, ಫಾಗಿ ಪದ ಎಜೆಕ್ಟಿವ್. ಸನ್ ಅಂದರೆ ಸೂರ್ಯ, ಸನ್ನಿ ಪದ ಎಜೆಕ್ಟಿವ್. ಸ್ನೋ ಅಂದರೆ ಹಿಮ, ಸ್ನೋಯಿ ಪದ ಎಜೆಕ್ಟಿವ್. ಮಡ್ ಅಂದರೆ ಕೆಸರು, ಮಡ್ಡಿ ಪದ ಎಜೆಕ್ಟಿವ್. ಹಾಗೆ ಆಯ್ತಾ? ನೆಕ್ಸ್ಟ್, ಹೌ ಈಸ್ ದಿ ವೆದರ್ ಟುಡೇ ಅಂದರೆ ಇಂದು ಹವಾಮಾನ ಹೇಗಿದೆ. ಈ ರೀತಿ ನಾವು ಇನ್ನೊಬ್ಬರ ಹತ್ತಿರ ಕೇಳಬಹುದು. ಅದಕ್ಕೆ ಇಟ್ ಈಸ್ ಕೂಲ್, ತಂಪಾಗಿದೆ ಅಂತ ಉತ್ತರಿಸಬಹುದು. ಅಥವಾ ಇಟ್ ಈಸ್ ಕೋಲ್ಡ್ ಅಥವಾ ಇಟ್ ಈಸ್ ಚಿಲ್ಲಿ ಅಂತ ಕೂಡ ಹೇಳಬಹುದು. ಇಟ್ ಈಸ್ ಕೋಲ್ಡ್ ಹಾಗೂ ಇಟ್ ಈಸ್ ಚಿಲ್ಲಿ ಅಂದರೆ ಚಳಿ ಇದೆ ಅಂತ ಅರ್ಥ. ಇಟ್ ಈಸ್ ಫ್ರೀಸಿಂಗ್ ಅಂದರೆ ತುಂಬ ಚಳಿ ಇದೆ ಅಂತ ಅರ್ಥ. ಕೂಲ್ ಅಂದರೆ ತಂಪು, ಕೋಲ್ಡ್ ಹಾಗೂ ಚಿಲ್ಲಿ ಅಂದರೆ ತಂಪಿಗಿಂತ ಜಾಸ್ತಿ ಚಳಿ. ಫ್ರೀಸಿಂಗ್ ಅಂದರೆ ಇದಕ್ಕಿಂತ ಜಾಸ್ತಿ ಚಳಿ ಅಂತ, ನಡುಕ ಬರುವ ಹಾಗಿದೆ ಅಂತ. ಸರಿನಾ? ಹೌ ವಾಸ್ ದಿ ವೆದರ್ ಯೆಸ್ಟರ್ಡೇ ನಿನ್ನೆ ಹವಾಮಾನ ಹೇಗಿತ್ತು. ಇಟ್ ವಾಸ್ ಸನ್ನಿ, ಬಿಸಿಲಿತ್ತು. ಇಟ್ ವಾಸ್ ರೈನಿ, ಮಳೆ ಬರುವ ಹಾಗಿತ್ತು. ಹೌ ವಿಲ್ ದ ವೆದರ್ ಬಿ ಟುಮಾರೋ ನಾಳೆ ಹವಾಮಾನ ಹೇಗಿರುತ್ತದೆ. ಇಟ್ ವಿಲ್ ನಾಟ್ ಬಿ ಮಡ್ಡಿ ಟುಮಾರೋ ನಾಳೆ ಕೆಸರಿರುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಫಾಗಿ ಟುಮಾರೋ ನಾಳೆ ಮಂಜು ಬೀಳುವುದಿಲ್ಲ ಅಥವಾ ಮಂಜು ಇರುವುದಿಲ್ಲ. ಆಯ್ತಾ? ನೆಕ್ಸ್ಟ್, ಕಂಟಿನ್ಯೂಸ್ ಟೆನ್ಸ್ ಅನ್ನು ಕೂಡ ಬಳಸಿ ಹವಾಮಾನದ ಬಗ್ಗೆ ಮಾತನಾಡಬಹುದು. ಉದಾಹರಣೆಗೆ, ಇಟ್ ಈಸ್ ರೈನಿಂಗ್ ಅಂದರೆ ಮಳೆ ಬರುತ್ತಾ ಇದೆ ಅಂತ. ರೈನಿಂಗ್ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ? ಇಟ್ಟನ್ನು ನಾವು ಸುಮ್ಮನೆ ಸಹಾಯಕ್ಕೆ ತಗೊಳ್ಳುವಂಥದ್ದಷ್ಟೇ. ಇದಕ್ಕೆ ಯಾವ ಪದ ಕೂಡ ಇಲ್ಲ ಇಲ್ಲಿ ಕನ್ನಡದಲ್ಲಿ. ಇಟ್ ಈಸ್ ರೈನಿಂಗ್ ಅಂದರೆ ಮಳೆ ಬರುತ್ತಿದೆ. ಇಟ್ ವಾಸ್ ಡ್ರಿಸ್ಲಿಂಗ್ ಅಂದರೆ ತುಂತುರು ಮಳೆ ಸುರಿಯುತ್ತಿತ್ತು. ಸಣ್ಣ ಮಳೆಗೆ, ತುಂತುರು ಮಳೆಗೆ ಡ್ರಿಸಲ್ ಅಂತೇಳಿ ಹೇಳ್ತೇವೆ. ಡ್ರಿಸ್ಲಿಂಗ್ ಅಂದರೆ ತುಂತುರು ಮಳೆ ಸುರಿಯುತ್ತಿತ್ತು. ಇಟ್ ಈಸ್ ಪೋರಿಂಗ್ ಅಂದರೆ ಧಾರಾಕಾರ ಮಳೆ ಸುರಿಯುತ್ತಿದೆ. ಇಟ್ ವಾಸ್ ಸ್ನೋಯಿಂಗ್ ಅಂದರೆ ಹಿಮ ಬೀಳುತ್ತಿತ್ತು. ಇಟ್ ಈಸ್ ಹೇಲಿಂಗ್ ಅಂದರೆ ಆಲಿಕಲ್ಲು ಬೀಳುತ್ತಿದೆ. ಹೇಲ್ ಅಂದರೆ ಆಲಿಕಲ್ಲು. ಆಯ್ತಾ? ಹೇಲ್ ಅಂದರೆ ಆಲಿಕಲ್ಲು ನಾಮಪದ, ಹೇಲ್ ಅಂದರೆ ಆಲಿಕಲ್ಲು ಬೀಳುವುದು ಅಂತ ಕ್ರಿಯಾಪದ. ಸರಿನಾ? ಸೊ ಹೀಗೆ ನಾವು ಕಂಟಿನ್ಯೂಸ್ ಟೆನ್ಸ್ನ ಪದಗಳನ್ನು ಬಳಸಿ ಹವಾಮಾನದ ಬಗ್ಗೆ ಮಾತನಾಡಬಹುದು. ನೆಕ್ಸ್ಟ್, ವಯಸ್ಸಿನ ಬಗ್ಗೆ ಮಾತನಾಡಲಿಕ್ಕೆ ಕಲಿಯೋಣ. ವಯಸ್ಸನ್ನು ಹೇಳುವಾಗ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಸಬ್ಜೆಕ್ಟ್ಗೆ ತಕ್ಕನಾಗೆ ಬಿ ಕ್ರಿಯಾಪದ, ಆಮೇಲೆ ವಯಸ್ಸು. ಆಯಿತಾ? ಹೌ ಓಲ್ಡ್ ಈಸ್ ಹಿ ಅಂದರೆ ಅವನ ವಯಸ್ಸು ಎಷ್ಟು ಅಂತ. ಇದನ್ನು ವಾಟ್ಸ್ ಹಿಸ್ ಏಜ್ ಅಂತ ಕೂಡ ಕೇಳಬಹುದು. ಆದರೆ ಅವನ ವಯಸ್ಸು ಎಷ್ಟು ಅಂತ ಹೇಳಲಿಕ್ಕೆ ಸಾಮಾನ್ಯವಾಗಿ ವಾಟ್ಸ್ ಹಿಸ್ ಏಜ್ ಅಂತ ಹೇಳುವುದಿಲ್ಲ. ಹೌ ಓಲ್ಡ್ ಈಸ್ ಹಿ ಅಂತ ಹೇಳ್ತೇವೆ. ಆಯಿತಾ? ಹಿ ಈಸ್ 12,
ಅಂದರೆ ಅವನ ವಯಸ್ಸು 12 ವರ್ಷಗಳು ಅಂತ. ಹಿ ಸಬ್ಜೆಕ್ಟ್, ಈಸ್ ಬಿ ಕ್ರಿಯಾಪದ, 12 ಏಜ್. ಸಬ್ಜೆಕ್ಟ್ ಹಿ ಆದ್ರಿಂದ ಈಸ್ ಅನ್ನು ಇಲ್ಲಿ ಬಳಸಿದ್ದೇವೆ. ಆಯ್ತಾ? ಹಿ ಈಸ್ 12 ಅಂತ ಹೇಳಿದರೆ ಸಾಕಾಗ್ತದೆ. ಹಿ ಈಸ್ 12 ಇಯರ್ಸ್ ಓಲ್ಡ್ ಅಂತ ಕೂಡ ಹೇಳಬಹುದು. ಹಿ ಈಸ್ ನಾಟ್ 14 ಇಯರ್ಸ್ ಓಲ್ಡ್ ಯೆಟ್ ಅಂದರೆ ಅವನ ವಯಸ್ಸು ಇನ್ನೂ 14 ವರ್ಷಗಳು ಆಗಿಲ್ಲ ಅಂತ. ಆಯ್ತಾ? ಈಸ್ ಹಿ 18 ಇಯರ್ಸ್ ಓಲ್ಡ್? ಅವನ ವಯಸ್ಸು 18 ವರ್ಷವಾ? ಈಸ್ ಹಿ ನಾಟ್ 20 ಇಯರ್ಸ್ ಓಲ್ಡ್? ಅವನಿಗೆ 20 ವರ್ಷ ಆಗಲಿಲ್ವಾ? ಅಥವಾ ಅವನ ವಯಸ್ಸು 20 ಅಲ್ವಾ? ಈ ರೀತಿ. ಹೌ ಓಲ್ಡ್ ವಾಸ್ ಹಿ ದೆನ್? ಆಗ ಅವನ ವಯಸ್ಸು ಎಷ್ಟು ಆಗಿತ್ತು? ವಾಸ್ ಬಂತು, ಆಗಿತ್ತು, ಭೂತಕಾಲದ ಪ್ರಶ್ನೆ ವಾಕ್ಯ. ಹಿ ವಾಸ್ 12 ದೆನ್. ಆಗ ಅವನಿಗೆ 12 ವರ್ಷ ಆಗಿತ್ತು. ಇಲ್ಲಿ ಹಿ ಆಮೇಲೆ ಬಿ ಕ್ರಿಯಾಪದ ವಾಸ್. ಆಯ್ತಾ? ದೆನ್ ಅಂದರೆ ಆಗ. ಹಿ ವಾಸ್ 12 ದೆನ್ ಅಂತ ಹೇಳಬಹುದು, ಅಥವಾ ಹಿ ವಾಸ್ 12 ಇಯರ್ಸ್ ಓಲ್ಡ್ ಅಂತ ಹೇಳಬಹುದು. ಹೌ ಓಲ್ಡ್ ವಿಲ್ ಹಿ ಬಿ ದೆನ್? ಆಗ ಅವನ ವಯಸ್ಸು ಎಷ್ಟು ಆಗುತ್ತೆ, ಅಥವಾ ಆಗ ಅವನಿಗೆ ಎಷ್ಟು ವಯಸ್ಸು ಆಗುತ್ತೆ, ಅಥವಾ ಆಗ ಅವನ ವಯಸ್ಸು ಎಷ್ಟು ಆಗಿರುತ್ತೆ ಅಥವಾ ಆಗಿರುತ್ತದೆ. ಭವಿಷ್ಯತ್ ಕಾಲದ ಪ್ರಶ್ನೆ ವಾಕ್ಯ. ಹಿ ವಿಲ್ ಬಿ 18 ದೆನ್. ಆಗ ಅವನಿಗೆ 18 ವರ್ಷಗಳು ಆಗಿರುತ್ತದೆ, ಆಗುತ್ತೆ. ಹಿ ವಿಲ್ ಬಿ 18 ಇಯರ್ಸ್ ಓಲ್ಡ್ ದೆನ್. ಈ ರೀತಿ ಕೂಡ ಹೇಳಬಹುದು. ಸರಿನಾ? ನೆಕ್ಸ್ಟ್, ನನಗೆ 21 ವರ್ಷ ಆಗಲಿದೆ ಅಂತ ಹೇಳಲಿಕ್ಕೆ ಐ ಆಮ್ ಟರ್ನಿಂಗ್ 21 ಅಂತ ಹೇಳಬೇಕು. ಟರ್ನಿಂಗ್ ಅಂದರೆ ಆಗಲಿದೆ. ಐ ಆಮ್ ಟರ್ನಿಂಗ್ 15 ಅಂದರೆ ನನಗೆ 15 ವರ್ಷ ಆಗಲಿದೆ ಅಂತ. ಇಲ್ಲಿ ನೀವು ಪದಕ್ಕೆ ಪದ ಅನುವಾದ ಮಾಡಲಿಕ್ಕಾಗೋದಿಲ್ಲ. ಆಯ್ತಾ? ಐ ಆಮ್ ಟರ್ನಿಂಗ್ 50 ಅಂದರೆ ನನಗೆ 50 ವರ್ಷ ಆಗಲಿದೆ ಅಂತ. ಕಳೆದ ವಾರ ನನಗೆ 21 ವರ್ಷವಾಯಿತು. ಐ ಟರ್ನ್ಡ್ 21 ಲಾಸ್ಟ್ ವೀಕ್. ಐ ಟರ್ನ್ಡ್ ನೋಡಿ, ಇದು ಭೂತಕಾಲ. ಟರ್ನ್ಡ್ ಅಂದರೆ ಆಯಿತು ಅಂತ ಅರ್ಥ. ಐ ಟರ್ನ್ಡ್ 50 ಲಾಸ್ಟ್ ವೀಕ್ ಅಂದರೆ ನನಗೆ ಕಳೆದ ವಾರ 50 ವರ್ಷ ಆಯಿತು ಅಂತ. ಅವನು 10 ವರ್ಷದ ಹುಡುಗ ಅಂತ ಹೇಳಲಿಕ್ಕೆ ಹಿ ಈಸ್ ಅ 10 ಇಯರ್ ಓಲ್ಡ್ ಕಿಡ್ ಅಂತ ಹೇಳಬಹುದು, ಅಥವಾ ಹಿ ಈಸ್ ಅ 10 ಇಯರ್ ಓಲ್ಡ್ ಬಾಯ್ ಅಂತ ಹೇಳಬಹುದು. ಇಲ್ಲಿ 10 ಇಯರ್ ಓಲ್ಡ್ ಅನ್ನುವಂಥದ್ದು ಎಜೆಕ್ಟಿವ್. ಆಯ್ತಾ? ಇದು ನಾಮಪದ, ಇದು ಎಜೆಕ್ಟಿವ್. 10 ಇಯರ್ ಓಲ್ಡ್ ಅನ್ನುವಂಥದ್ದು ನಾಮಪದ, ಸಾರಿ ಎಜೆಕ್ಟಿವ್. ಇದ್ಯಾಕೆ ಅಂದರೆ ಎಂತಹ ಹುಡುಗ ಅಂತ ಇದು ಹೇಳ್ತಾ ಇದೆ. ಅವನು ಎಂತಹ ಹುಡುಗ? ಅವನು 10 ವರ್ಷದ ಹುಡುಗ. 10 ವರ್ಷದ ಅನ್ನುವಂಥದ್ದು ಎಜೆಕ್ಟಿವ್. ಆಯ್ತಾ? ಅವನಿಗೆ 10 ವರ್ಷ ಅಂತ ಹೇಳಲಿಕ್ಕೆ ಹಿ ಈಸ್ 10 ಇಯರ್ಸ್ ಓಲ್ಡ್ ಅಂತ ಕೂಡ ಹೇಳಬಹುದು. ಇದನ್ನಾದರೂ ಬಳಸಿ, ಇದನ್ನಾದರೂ ಬಳಸಿ, ಏನು ತೊಂದರೆ ಇಲ್ಲ. ಅದೊಂದು 2 ದಿನದ ಮಗು. ಇಟ್ ಈಸ್ ಅ 2 ಡೇ ಓಲ್ಡ್ ಬೇಬಿ. 2 ಡೇ ಓಲ್ಡ್ ಅಂದರೆ 2 ದಿನದ. ಇದು ಎಜೆಕ್ಟಿವ್. ಅದು 70 ವರ್ಷದ ಹಳೆಯ ಕಟ್ಟಡ ಆಗಿತ್ತು. ದ್ಯಾಟ್ ವಾಸ್ ಅ 70 ಇಯರ್ ಓಲ್ಡ್ ಬಿಲ್ಡಿಂಗ್. 70 ಇಯರ್ ಓಲ್ಡ್ ಅಂದರೆ 70 ವರ್ಷದ ಹಳೆಯ. ಅವರ 5 ವರ್ಷದ ಮಗಳು
ಸುಶ್ರಾವ್ಯವಾಗಿ ಹಾಡುತ್ತಾಳೆ. ಹಿಸ್ 5-year-old ಡಾಟರ್ ಸಿಂಗ್ಸ್ ಮೆಲೋಡಿಯಸ್ಲಿ. 5-year-old ಅನ್ನುವಂಥದ್ದು ಎಜೆಕ್ಟಿವ್. ಇದು 5 ವರ್ಷದ ಅಂತ ಹೇಳ್ತದೆ. ಇದು 3 ವರ್ಷ ವಯಸ್ಸಿನ ಮಕ್ಕಳಿಗೆ. ದಿಸ್ ಈಸ್ ಫಾರ್ 3-year-olds. ನೋಡಿ, ಎಸ್ ಬಂದಿದೆ, ಆಯಿತಾ. ಈಗ ಕೆಲವೊಂದು ಆಟ ಸಾಮಾನುಗಳು 3 ವರ್ಷದ ಮಕ್ಕಳಿಗೆ ಮಾತ್ರ ಅಂತ ಇರ್ತದೆ ಅಲ್ವಾ. ಸೊ ಆ ರೀತಿಯ ವಾಕ್ಯ ಅಂತ ತಿಳ್ಕೊಳ್ಳಿ. ಇದು 3 ವರ್ಷ ವಯಸ್ಸಿನ ಮಕ್ಕಳಿಗೆ. 3 ವರ್ಷ ವಯಸ್ಸಿನ ಮಕ್ಕಳು ಅನ್ನುವಂಥದ್ದನ್ನು ಇದು ಹೇಳ್ತದೆ. 3-year-olds ಅಂತ. ಸರಿನಾ? ಅವರ ಸಹೋದರನಿಗೆ ಸುಮಾರು 16 ವರ್ಷ. ಹಿಸ್ ಬ್ರದರ್ ಈಸ್ ಅಬೌಟ್ 16. ಅಬೌಟ್ ಅಂದರೆ ಸುಮಾರು. ಆಕೆಯ ತಂದೆಗೆ ಬಹುಮಟ್ಟಿಗೆ 60 ವರ್ಷ. ಹರ್ ಫಾದರ್ ಈಸ್ ಆಲ್ಮೋಸ್ಟ್ 60. ಆಲ್ಮೋಸ್ಟ್ ಅಂದರೆ ಬಹುಮಟ್ಟಿಗೆ, ಹತ್ತಿರ. ಅವರು ಸಾಯುವಾಗ ಅವರಿಗೆ 29 ವರ್ಷ. ಹಿ ವಾಸ್ 29 ವೆನ್ ಹಿ ಡೈಡ್. ಹಿ ವಾಸ್ 29 ಅಂದರೆ ಅವರಿಗೆ 29 ವರ್ಷ. ವೆನ್ ಹಿ ಡೈಡ್ ಅಂದರೆ ಅವರು ಸಾಯುವಾಗ. ಅವರ ಮಗಳು ಹದಿಹರೆಯದವಳು. ಹಿಸ್ ಡಾಟರ್ ಈಸ್ ಅ ಟೀನೇಜರ್. 13ರಿಂದ 19 ವರ್ಷದ ಒಳಗೆ ಯಾರಾದರೂ ಇದ್ದರೆ ಅವರಿಗೆ ಟೀನೇಜರ್ ಅಂತ ಹೇಳ್ತೇವೆ. ಅಂದರೆ ಹದಿಹರೆಯದವನು ಅಥವಾ ದವಳು. ಆಕೆಗೆ 20ರ ಹರೆಯ. ಶಿ ಈಸ್ ಇನ್ ಹರ್ 20s. ಯಾರಾದರೂ ಒಬ್ಬರು 20ರಿಂದ 29 ವಯಸ್ಸಿನವರಾಗಿದ್ದರೆ ಈ ರೀತಿ ಹೇಳ್ತೇವೆ. ಹಿ ಅಥವಾ ಶಿ ಈಸ್ ಇನ್ ಹಿಸ್ ಅಥವಾ ಹರ್ 20s ಅಂದರೆ ಆಕೆಗೆ 20ರ ಹರೆಯ ಅಥವಾ ಅವನಿಗೆ 20ರ ಹರೆಯ ಅಂತ. 30s ಅಂದರೆ 30ರ ಹರೆಯ, 30ರಿಂದ 39 ವಯಸ್ಸು. 40s ಅಂದರೆ 40ರ ಹರೆಯ, ಹೀಗೆ ಆಯಿತಾ. ಶಿ ಈಸ್ ಇನ್ ಹರ್ ಅರ್ಲಿ 20s ಅಂದರೆ 20ರಿಂದ 24ರ ಒಳಗೆ ವಯಸ್ಸು ಅಂತ. ಶಿ ಈಸ್ ಇನ್ ಹರ್ ಲೇಟ್ 20s ಅಂದರೆ 26ರಿಂದ 29ರವರೆಗೆ ವಯಸ್ಸಿದ್ರೆ ಲೇಟ್ 20s ಅಂತ ಹೇಳ್ತೇವೆ. 25 ಆಗಿದ್ದರೆ ಶಿ ಈಸ್ 25-year-old ಅಂತ ಹೇಳಬಹುದು, ಅಥವಾ ಶಿ ಈಸ್ ಇನ್ ಹರ್ ಮಿಡ್ 20s ಅಂತ ಹೇಳಬಹುದು. ಮಿಡ್ 20s ಅಂದರೆ 24 ವಯಸ್ಸು ಬರ್ತದೆ, 25 ಬರ್ತದೆ, 26 ಬರ್ತದೆ. ಸರಿನಾ? ಸೊ ಈ 3ರಲ್ಲಿ ಯಾವುದಂತ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಹೇಳಬಹುದು. ಆಯಿತಾ? ನೆಕ್ಸ್ಟ್, ಮಧ್ಯವಯಸ್ಕರಿಗೆ ಮಿಡಲ್ ಏಜ್ಡ್ ಪೀಪಲ್ ಅಂತ ಹೇಳ್ತೇವೆ. 40ರಿಂದ 60 ವರ್ಷದವರೆಗೆ ಮಧ್ಯವಯಸ್ಕರು ಅಂತ ಹೇಳ್ತೇವೆ. ಆಯಿತಾ? ಸಮಾರಂಭದಲ್ಲಿ ಎಷ್ಟು ಮಧ್ಯವಯಸ್ಕ ಜನರು ಭಾಗವಹಿಸಿದ್ದರು? ಹೌ ಮೆನಿ ಮಿಡಲ್ ಏಜ್ಡ್ ಪೀಪಲ್ ಅಟೆಂಡೆಡ್ ದ ಫಂಕ್ಷನ್? ಮಿಡಲ್ ಏಜ್ಡ್ ಪೀಪಲ್ ಅಂದರೆ ಮಧ್ಯವಯಸ್ಕ ಜನರು. ಗೆದ್ದಾಗ ಅವರಿಗೆ 30ರ ಹರೆಯ. ದೇ ವರ್ ಇನ್ ದೇರ್ 30s ವೆನ್ ದೇ ವನ್. ಸರಿನಾ? ಸೊ ಈ ರೀತಿ ನಾವು ವಯಸ್ಸಿನ ಬಗ್ಗೆ ಮಾತನಾಡುತ್ತೇವೆ. ಆಯಿತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.